ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಭಾಗ 1 ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 2ನೇ ಪಾಠದ ವಿಡಿಯೋವನ್ನು ತಂದಿದ್ದೀನಿ, ಗ್ರಾಮೀಣ ಅಭಿವೃದ್ಧಿ ಅಂತಕ್ಕಂಥ ಪಾಠ. ಇದಕ್ಕಿಂತ ಮೊದಲು ಅರ್ಥಶಾಸ್ತ್ರದ ಮೊದಲ ಪಾಠ ಅಭಿವೃದ್ಧಿ ಪಾಠದ ಪ್ರಶ್ನೋತ್ತರಗಳ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ತಾವುಗಳು ನೋಡಲಿಲ್ಲ ಅಂದರೆ ಮೇಲೆ ವಿಡಿಯೋದ ಮೇಲೆ ಐ ಬಟನ್ ಕ್ಲಿಕ್ ಆಗ್ತಿದೆ, ಸಜೆಸ್ಟ್ ಆಗ್ತಿದೆ, ಆ ಲಿಂಕನ್ನು ಒತ್ತೋದ್ರ ಮೂಲಕ ಮೊದಲ ಪಾಠ ಅಭಿವೃದ್ಧಿ ಪಾಠದ ಪ್ರಶ್ನೋತ್ತರಗಳನ್ನು ತಾವುಗಳು ನೋಡ್ಬೋದು. ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ತಮಗೆ ತರಗತಿ 6ರಿಂದ 10ರವರೆಗೆ ಇರತಕ್ಕಂಥ ತೃತೀಯ ಭಾಷೆ ಹಿಂದಿ ಆಗಿರ್ಬೋದು ಮತ್ತು ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೋತ್ತರಗಳ ವಿಡಿಯೋಗಳು, ನೋಟ್ಸ್ನ ವಿಡಿಯೋಗಳು ಇದ್ದಾವೆ. ತಾವುಗಳು ನಿಮಗೆ ಸಂಬಂಧಿಸಿದ ಪಾಠಗಳ ಒಂದು ವಿಡಿಯೋಗಳನ್ನು ತಾವುಗಳು ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ಏನಾದರೂ ಸಮಸ್ಯೆ ಅನಿಸಿತ್ತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಲಿಕ್ಕೆ ಸಹಿತ ಮರೆಯದಿರಿ. ಶುರು ಮಾಡೋಣ. ಅರ್ಥಶಾಸ್ತ್ರ ವಿಭಾಗದ 2ನೆಯ ಪಾಠ ಗ್ರಾಮೀಣ ಅಭಿವೃದ್ಧಿ. ಮೊದಲನೇ ಬತ್ತು ಅಭ್ಯಾಸಗಳು. ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರತಕ್ಕಂಥ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿಯನ್ನು ಮಾಡಬೇಕು. ಪ್ರಶ್ನೆ 1 ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು. ಭಾರತದ ಅಭಿವೃದ್ಧಿಯೇ ಗ್ರಾಮದ ಅಭಿವೃದ್ಧಿ. ಈ ಹೇಳಿಕೆಯನ್ನು ಕೊಟ್ಟಿರತಕ್ಕಂಥವರೇ ಮಹಾತ್ಮ ಗಾಂಧೀಜಿಯವರು. ಪ್ರಶ್ನೆ 2 ಸಂವಿಧಾನದ 73ನೇ ತಿದ್ದುಪಡಿ ಪ್ರಕಾರ ಭಾರತದಲ್ಲಿ ಡ್ಯಾಶ್ ಹಂತದ ಪಂಚಾಯಿತಿಗಳು ಅಸ್ತಿತ್ವಕ್ಕೆ ಬಂದಿವೆ. ಅವು 3 ಹಂತದ ಪಂಚಾಯಿತಿಗಳಿದ್ದಾವೆ ಸಂವಿಧಾನದ 73ನೆಯ ತಿದ್ದುಪಡಿ ಪ್ರಕಾರ. ಪ್ರಶ್ನೆ 4 ಪಂಚಾಯತ್ ಸಂಸ್ಥೆಗಳು ಡ್ಯಾಶ್ ತತ್ವಗಳ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಭಾರತದಲ್ಲಿರ್ತಕ್ಕಂಥ ಪಂಚಾಯಿತಿ ಸಂಸ್ಥೆಗಳು ಅದು ಪ್ರಜಾಪ್ರಭುತ್ವದ ತತ್ವಗಳ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇವೆ. ಪ್ರಶ್ನೆ 4 ಬಂತು. ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸಲು ಮತ್ತು ಅವರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡಲು ಡ್ಯಾಶ್ಗಳನ್ನು ಅಸ್ತಿತ್ವಕ್ಕೆ ತರಲಾಗಿದೆ. ಗ್ರಾಮೀಣ ಭಾಗದಲ್ಲಿ ವಾಸಿಸ್ತಕ್ಕಂಥ ಮಹಿಳೆಯರನ್ನು ಒಂದುಗೂಡಿಸಲು, ಅವರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡಲು ಏನನ್ನ ಅಸ್ತಿತ್ವಕ್ಕೆ ತಂದಿದ್ದಾರೆ? ಅದುವೇ ಮಹಿಳಾ ಸ್ವಸಹಾಯ ಸಂಘಗಳು ಅಂತ ಕರೀತಾರೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತಾರಲ್ಲ ಅವು. 2ನೇ ಪ್ರಶ್ನೆ ಬರೋಣ. ಕೆಳಗಿನ ಪ್ರಶ್ನೆಗಳನ್ನು ತಾವು ಒಂದೊಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಕೊಡಬೇಕು. ಗ್ರಾಮೀಣಾಭಿವೃದ್ಧಿ ಅಂದರೆ ಏನು? ಯಾವುದಕ್ಕೆ ಗ್ರಾಮೀಣಾಭಿವೃದ್ಧಿ ಅಂತ ಕರಿತೀವಿ? ಗ್ರಾಮಗಳ ಆರ್ಥಿಕ ಮತ್ತು ಸಾಮಾಜಿಕ ಉನ್ನತಿ ಸಾಧಿಸುವ ಒಂದು ಪ್ರಕ್ರಿಯೆಯೇ ಗ್ರಾಮೀಣಾಭಿವೃದ್ಧಿ. ಗ್ರಾಮಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಗತಿಯನ್ನು ಸಾಧಿಸುವುದೇ ಗ್ರಾಮೀಣಾಭಿವೃದ್ಧಿ ಅಂತ ಹೇಳ್ತಾರೆ. 2ನೇ ಪ್ರಶ್ನೆ ವಿಕೇಂದ್ರೀಕರಣ ಎಂದರೇನು? ಪ್ರತಿಯೊಂದು ಗ್ರಾಮದ ಆಡಳಿತಾಧಿಕಾರ ಹಾಗೂ ಅದರ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಗ್ರಾಮಸ್ಥರಿಗೆ ವಹಿಸಿಕೊಡುವುದೇ ವಿಕೇಂದ್ರೀಕರಣ. ಒಂದು ಗ್ರಾಮದ ಸಂಪೂರ್ಣ ಆಡಳಿತದ ಅಧಿಕಾರ ಇರಬಹುದು, ಅದರ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಅದೇ ಗ್ರಾಮೀಣ ಜನರಿಗೆ ವಹಿಸಿಕೊಡುವುದನ್ನು ವಿಕೇಂದ್ರೀಕರಣ ಅಂತ ಕರೀತಾರೆ, ಡಿಸೆಂಟ್ರಲೈಸೇಷನ್ ಅಂತಾರಲ್ಲ ಅದು. ಪ್ರಶ್ನೆ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಹೆಸರಿಸಿರಿ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ, ಈ 3 ಏನಿದಾವಪ್ಪ ಅಂದ್ರೆ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳು ಆಗಿದ್ದಾವೆ. ಈ ಒಂದು ವಾಕ್ಯದಲ್ಲಿರ್ತಕ್ಕಂಥ ಕಡೆಯ ಪ್ರಶ್ನೆ ಬತ್ತು. ಯಾವುದಾದರೂ 2 ವಸತಿ ಯೋಜನೆಗಳನ್ನು ಹೆಸರಿಸಿರಿ. ಈ ಗ್ರಾಮೀಣ ಭಾಗದಲ್ಲಿ ವಸತಿಯನ್ನು ಕಲ್ಪಿಸ್ತಕ್ಕಂಥ ಒಂದು 3 ಯೋಜನೆಗಳು ಇದ್ದಾವೆ, ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅವುಗಳೇನಪ್ಪ ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ ಮತ್ತು ಆಶ್ರಯ ಯೋಜನೆ. ಈ 3 ಏನಿದಾವಪ್ಪ ಅಂದ್ರೆ ವಸತಿ ಯೋಜನೆಗಳು ಗ್ರಾಮೀಣ ಪ್ರದೇಶದಲ್ಲಿ ಜಾರಿಯಲ್ಲಿ ಇದ್ದಾವೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಪ್ರಶ್ನೆಗಳನ್ನು ತಾವುಗಳು 5ರಿಂದ 6 ವಾಕ್ಯಗಳಲ್ಲಿ ಉತ್ತರಗಳನ್ನು ಕೊಡಬೇಕು. ಪ್ರಶ್ನೆ 1 ಭಾರತದಲ್ಲಿ ಗ್ರಾಮೀಣ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ನೋಡಿದ ನಂತರ ಗೊತ್ತಾಗ್ತದ. ಇವತ್ತು ಭಾರತದ ಹಳ್ಳಿಗಳಲ್ಲಿ ಕೃಷಿ ಸ್ಥಗಿತಗೊಂಡಿದೆ, ನಿಂತುಬಿಟ್ಟಿದೆ. ಅಷ್ಟೇ ಅಲ್ಲದೆ ಕೃಷಿಯಲ್ಲಿ ನಿಧಾನಗತಿ ಬೆಳವಣಿಗೆಯನ್ನು ಹೊಂದುತ್ತಾ ಇದೆ.
ನಮ್ಮಲ್ಲಿರ್ತಕ್ಕಂಥ ಸಾಕ್ಷರತೆ, ಕೌಶಲಗಳು, ಆರೋಗ್ಯ, ನೈರ್ಮಲ್ಯ, ಸಾರಿಗೆ, ಶಕ್ತಿ, ಸಂಪರ್ಕ ಮಾರುಕಟ್ಟೆ, ಹಣಕಾಸು ಮುಂತಾದ ಸೌಲಭ್ಯಗಳನ್ನು ಬಲಪಡಿಸಬೇಕಾಗಿದೆ. ಮುಖ್ಯವಾಗಿ ಕೃಷಿ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ನಾವು ನೀರಾವರಿ ಮತ್ತು ಭೂ ಸುಧಾರಣೆಯನ್ನು ಮಾಡಲೇಬೇಕಾಗಿದೆ. ಕಡೆಗೆ ಬಡವರ ಒಂದು ಜೀವನ ಸ್ಥಿತಿಯನ್ನು ಸುಧಾರಣೆ ಆಗಬೇಕಾಗಿದೆ. ಇವತ್ತು ಕೂಡ ಬಡತನ ಗ್ರಾಮೀಣ ಭಾಗದಲ್ಲಿ ಕನ್ನಡಿಯಾಗಿ ನಿಂತಿದೆ. ಇದೇ ಭಾರತದ ಗ್ರಾಮೀಣ ಆರ್ಥಿಕ ಪರಿಸ್ಥಿತಿ. ಪ್ರಶ್ನೆ 2ಕ್ಕೆ ಹೋಗೋಣ. ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಮುಖ್ಯವಾಗಿ ಇದು ಕೃಷಿ ಮತ್ತು ಕೃಷಿಯೇತರ ವಲಯಗಳನ್ನು ಅಭಿವೃದ್ಧಿಯನ್ನು ಹೊಂದಿದೆ ಗ್ರಾಮೀಣ ಅಭಿವೃದ್ಧಿ. ಈ ಗ್ರಾಮೀಣ ಅಭಿವೃದ್ಧಿ ಅನ್ನೋದು ಒಂದು ರಾಷ್ಟ್ರದ ಅಭಿವೃದ್ಧಿ ಅಂತ ಹೇಳ್ತಾರೆ. ಇಲ್ಲಿ ಅಧಿಕವಾಗಿರ್ತಕ್ಕಂಥ ಉದ್ಯೋಗಗಳನ್ನು ಸೃಷ್ಟಿಯಾಗಬೇಕಾಗಿದೆ. ದೇಶದಲ್ಲಿ ಹೆಚ್ಚಿನ ಉತ್ಪಾದನೆಯ ಗುರಿಯನ್ನು ಸಾಧಿಸಬೇಕಾಗಿದೆ. ನಮ್ಮ ಭಾರತದಲ್ಲಿನ ರಾಷ್ಟ್ರೀಯ ಉತ್ಪನ್ನಗಳ ಹೆಚ್ಚಳ ಸಹಿತ ಆಗಬೇಕಾಗಿದೆ. ಕಡೆಗೆ ಕೃಷಿ ಸಂಸ್ಕರಣೆ ಮತ್ತು ಸಣ್ಣ ಕೈಗಾರಿಕೆಗಳು ಅಭಿವೃದ್ಧಿ ಮಾಡೋದು ನಮ್ಮ ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ಆಗಿದೆ. ಪ್ರಶ್ನೆ 3ಕ್ಕೆ ಹೋಗೋಣ. ಗಾಂಧೀಜಿ ಅವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ತಿಳಿಸಿರಿ. ಮುಖ್ಯವಾಗಿ ಗ್ರಾಮದ ಆಡಳಿತಾಧಿಕಾರ ಮತ್ತು ಜವಾಬ್ದಾರಿಯನ್ನು ಗ್ರಾಮಸ್ಥರಿಗೆ ವಹಿಸಿಕೊಡುವ ಪ್ರಕ್ರಿಯೆಯನ್ನು ವಿಕೇಂದ್ರೀಕರಣ ಅಂತ ಕರಿತೀವಿ. ಇದರಿಂದ ಅಧಿಕಾರದ ಹಂಚಿಕೆ ಆಗ್ತದೆ. ನಿರ್ಧಾರವನ್ನು ಕೈಗೊಳ್ಳಬೇಕಾದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಜನರ ಭಾಗಿದಾರಿಕೆ ಪಾಲುದಾರಿಕೆ ಆಗ್ತದೆ. ತಳಮಟ್ಟದಲ್ಲಿ ಯೋಜನೆಗಳನ್ನು ರೂಪಿಸಲಿಕ್ಕೆ ಮತ್ತು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಕೂಡ ವಿಕೇಂದ್ರೀಕರಣ ಅವಶ್ಯ. ಕಡೆಗೆ ಇದರಿಂದ ಎಲ್ಲ ರೀತಿಯ ಶೋಷಣೆಗಳನ್ನು ಏನು ಮಾಡ್ಬೋದಪ್ಪ ಅಂದ್ರೆ ತಡಿಬಹುದು. ಕಡೆಗೆ ಈ ವಿಕೇಂದ್ರೀಕರಣದಿಂದ ಮಾನವನ ಸ್ವಾತಂತ್ರ್ಯದ ಸಂರಕ್ಷಣೆ ಜೊತೆಗೆ ಆ ಮಾನವನ ಘನತೆಯನ್ನು ಕೂಡ ನಾವು ಸಂರಕ್ಷಿಸಿದಂಗೆ ಆಗ್ತದೆ. ಅದಕ್ಕೆ ಗೌರವ ಪಟ್ಟಂತನೂ ಆಗ್ತದೆ ವಿಕೇಂದ್ರೀಕರಣದಿಂದ. ಕಡೆಯ ಪ್ರಶ್ನೆ ಬತ್ತು. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವೇನು? ಮೊದಲೇದು, ಈ ಪಂಚಾಯತ್ ರಾಜ್ ಸಂಸ್ಥೆಗಳು ಅದು ಗ್ರಾಮ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯಲ್ಲಿ ಎಲ್ಲ ತರಹದ ಜನರನ್ನ ಪಾಲ್ಗೊಳ್ಳುವಂತೆ ಮಾಡ್ತಕ್ಕಂಥ ಕೆಲಸವನ್ನ ಈ ಪಂಚಾಯತ್ ರಾಜ್ ಸಂಸ್ಥೆಗಳು ಮಾಡ್ತವೆ. ಮುಖ್ಯವಾಗಿ ಗ್ರಾಮೀಣ ಹಂತದಲ್ಲಿ ತಳ ಊರಿರ್ತಕ್ಕಂಥ ಭೂತ ಪೀಡೆಯಾಗಿರ್ತಕ್ಕಂಥ ಬಡತನವನ್ನು ನಿರ್ಮೂಲನೆ ಮಾಡಬೇಕಾಗದ. ಜನರನ್ನ ವಾಸಿಸ್ತಕ್ಕಂಥವರಿಗೆ ಜೀವನೋಪಾಯದ ಭದ್ರತೆಯನ್ನು ಕೊಡೋದು. ಮುಖ್ಯವಾಗಿ ಸಾರ್ವಜನಿಕ ಸೌಕರ್ಯಗಳನ್ನು ಒದಗಿಸುವುದು. ವಸತಿ, ನೀರು, ಆರೋಗ್ಯ, ರಸ್ತೆ, ಚರಂಡಿ, ವಿದ್ಯುತ್ ಇವೆಲ್ಲ ಸಾರ್ವಜನಿಕ ಸೌಕರ್ಯಗಳನ್ನು ಒದಗಿಸೋದ್ರಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಇದೆ. ಗ್ರಾಮದ ಮೂಲ ಸೌಕರ್ಯ ಅಭಿವೃದ್ಧಿ, ಅದೇ ಹೇಳಿದ್ದೀನಿ, ವಸತಿ, ಚರಂಡಿ, ವಿದ್ಯುತ್, ಶಾಲೆಗಳು ಇವೆಲ್ಲ ಸೌಲಭ್ಯಗಳನ್ನು ಒದಗಿಸಬೇಕಾಗಿದೆ. ಜೊತೆಗೆ ಪ್ರಾಥಮಿಕ ಪ್ರೌಢ ಶಿಕ್ಷಣ, ವಯಸ್ಕರ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ತವೆ. ತಾಂತ್ರಿಕ ಮತ್ತು ವೃತ್ತಿ ತರಬೇತಿಗೆ ಪ್ರೋತ್ಸಾಹವನ್ನು ಕೊಡ್ತವೆ. ಎಲ್ಲರ ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯವನ್ನ ವಿಸ್ತರಣೆಯಲ್ಲಿ ಈ ಗ್ರಾಮೀಣ ಅಭಿವೃದ್ಧಿಯ ಪಂಚಾಯತ್ ರಾಜ್ಯ ಸಂಸ್ಥೆಗಳು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದ್ದಾವೆ. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಗ್ರಾಮೀಣ ಅಭಿವೃದ್ಧಿ ಪಾಠದ ಪ್ರಶ್ನೋತ್ತರಗಳ ಒಂದು ವಿಡಿಯೋ. ಪಾಠದ ಎಲ್ಲ ವಿಷಯಾಂಶಗಳನ್ನು ಸರಳವಾಗಿ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ನನಗೆ ಭರವಸೆ ಇದೆ ಈ ಪಾಠದ ಪ್ರಶ್ನೋತ್ತರಗಳು ತಮಗೆ ಮನನ ಆಗಿದೆ. ಒಂದಲ್ಲ ಎರಡು ಬಿಟ್ಟು ಆಡಿಯೋಗಳನ್ನು ಕೇಳೋದ್ರಿಂದ ಸಂಪೂರ್ಣವಾಗಿ ತಾವುಗಳು ವಿಷಯವನ್ನು ಮನನ ಮಾಡ್ಕೊಳ್ತೀರಿ. NTSC, FDA, SDA, ಪೊಲೀಸ್ CET, ಟೀಚರ್ CET, KRTT, CTET ಇವೆಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ವಿಡಿಯೋಗಳ ಪ್ರಾಥಮಿಕ ಜ್ಞಾನ ತಮಗೆ ಅತಿ ಅಗತ್ಯ. ಇವುಗಳ ಮೂಲ ಒಂದು ಮಾಹಿತಿಯನ್ನು ತಾವುಗಳು ಅರಿತುಕೊಂಡಿದ್ದೇ ಆದರೆ ತಾವೆಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಅಂಕಗಳನ್ನು ದಾಖಲಿಸಬಹುದು. ಇಷ್ಟು ಜ್ಞಾನ ತಮಗೆ ಅತಿ ಅವಶ್ಯಕತೆ ಅಂತ ಹೇಳ್ತೀವಿ. ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳ ಪ್ಲೇಲಿಸ್ಟ್ ಲಿಂಕನ್ನು ಮೇಲೆ ಐ ಬಟನಲ್ಲಿ ಸಜೆಸ್ಟ್ ಆಗ್ತಿದೆ. ಅದನ್ನು ಒತ್ತೋದ್ರ ಮೂಲಕ ತಾವುಗಳು ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡ್ಬೋದು. ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕಾಗಿ ವಂದನೆಗಳು. ಬಹಳಷ್ಟು ವಿಡಿಯೋಗಳಿದ್ದಾವೆ. ತಮಗೆ ಸಂಬಂಧಿಸಿದ ವಿಡಿಯೋಗಳನ್ನು ನೋಡಿ ಫ್ರೆಂಡ್ ಸರ್ಕಲ್